ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಮಂಗಳೂರಿನಲ್ಲಿದ್ದೀವಿ. ಮನೆ ಓನರ್ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಮೋಹನ್ ಅಂತ. ಮೋಹನ್ ಅಂತೇಳಿ. ಇದು ಯಾವ ಏರಿಯಾ ಸರ್ ಮಂಗಳೂರಲ್ಲಿ? ಇದು ಮಂಗಳೂರು ಕೊಲ್ಯ ಅಂತ. ನಿಮಗೆ ನಮ್ಮ ಯಾವೆಲ್ಲ ವಿಡಿಯೋಗಳು ನೋಡಿದಾಗ ನಿಮ್ಗೆ ಇನ್ಸ್ಪೈರ್ ಆಯಿತು ಈಗ ನಾವು ವಾಸ್ತುವನ್ನು ಫಾಲೋ ಮಾಡಬೇಕು ಅಂತ? ಅದೇ ನೊಂದು ನೀವು ಕಂಪೌಂಡ್ ಹಾಕುವ ಒಂದು ವಿಚಾರದಲ್ಲಿ, ಅದೇ ನಾವು ಕಂಪೌಂಡ್ ಹಾಕುವ ವಿಷಯದಲ್ಲಿ, ಮತ್ತೊಂದು ಕಿಚನ್ ಹತ್ತಿರ ಯುಟಿಲಿಟಿ ಏರಿಯಾ ಮಾಡುವ ವಿಷಯದಲ್ಲಿ, ಮತ್ತೆ ನಮಗೆ ಅದೇ ನಮ್ಗೀಗ ಬಾವಿ ಹತ್ತಿರ ಉಂಟು. ಅವಾಗ ನಮಗೆ ಇದು ಡ್ರೈನೇಜ್ ಇದು ಬಿಡ್ಲಿಕ್ಕೆ ಎಲ್ಲಿ ನಮಗೆ ಜಾಗ ಬೇಕು ಅಂತ ಒಂದು ಕನ್ಫ್ಯೂಷನ್. ಅದಕ್ಕೆ ಬೇಕಾಗಿ ನಿಮ್ಮನ್ನು ಸಂಪರ್ಕಿಸಿ. ಆಮೇಲೆ ನಿಮಗೆ ನೀವು ಪ್ಲಾನ್ ನಮಗೆ ಕಳಿಸಿರ್ತೀರ. ಹೌದು, ಪ್ಲಾನ್ ಬೇಕು ಅಂತ ಹೇಳಿದ್ರಿ. ಹೌದು. ಬಟ್ ನಾನೇನು ಹೇಳಿದೆ, ನಿಮಗೆ ಜಾಗ ನೋಡಬೇಕಾಗತ್ತೆ ಅಂತ ಹೇಳಿದೆ. ಸೊ ನಾವು ಬೆಳಗಿಂದ ನಿಮ್ಮ ಜೊತೆ ಇದ್ದೀವಿ. ನಿಮ್ಮ ಅನಿಸಿಕೆ ಏನು? ಜಾಗಕ್ಕೆ ಬರಬೇಕಾಗತ್ತಾ? ಬಂದರೆ ಏನು ಲಾಭ ಆಗುತ್ತೆ? ಅದೇ ಜಾಗಕ್ಕೆ ಬಂದರೆ ನಮಗೆ ನಮ್ಮ ಕನ್ಫ್ಯೂಷನ್ಸ್, ನಾವು ಎಷ್ಟು ಕಳಿಸಿದ್ರು ನಿಮಗೂ ಕನ್ಫ್ಯೂಷನ್ ಇರ್ತದೆ, ನಮಗೂ ಕನ್ಫ್ಯೂಷನ್ ಇರ್ತದೆ. ಅದೇ ನೀವೇ ಬಂದು ಡೈರೆಕ್ಟ್ ನೋಡಿದರೆ ನಿಮಗೂ ಅರ್ಥ ಆಗ್ತದೆ ಹೇಗಿದೆ ಜಾಗ ಅಂತ. ನಿಮಗೆ ಮ್ಯಾಪಲ್ಲಿ ನೋಡಿದ್ದಕ್ಕೂ ನಮಗೆ ರಿಯಾಲಿಟಿಯಲ್ಲಿ ನೋಡೋದಕ್ಕೂ ತುಂಬ ಕನ್ಫ್ಯೂಷನ್ಸ್ ಇರ್ತದೆ. ಅದಕ್ಕಾಗಿ ನಾನು ನಿಮ್ಮನ್ನು ಇಲ್ಲಿಗೆ ಬ್ಯಾಂಗ್ಳೂರಿಂದ ಬರ್ಲಿಕ್ಕೆ ಹೇಳಿದೆ, ಅದಕ್ಕೆ ಬೇಕಾಗಿ. ಯಾಕಂದ್ರೆ ನಮ್ಗೆ ಈಗ ನೀವು ಎಷ್ಟೋ ಇದ್ರು, ನಾವೀಗ ಮಕ್ಕಳಿಗೆ ನಾವು ಆನ್ಲೈನ್ ಸ್ಟಡಿ ಮಾಡೋದಕ್ಕೆ ಸಹ, ಟೀಚರಲ್ಲಿ ಸ್ಕೂಲಲ್ಲಿ ಕೂತ್ಕೊಂಡು ಸ್ಟಡಿ ಮಾಡೋದಕ್ಕೆ ಸಹ ತುಂಬಾ ಡಿಫ್ರೆನ್ಸ್. ಈಗ ನೀವು ಆನ್ಲೈನ್ ಅಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಸಹ ನಮ್ಗೆ ಅದೊಂದು ಆ ಕ್ಲಾರಿಟಿ ಸಿಗುದಿಲ್ಲ. ಹೌದು, ಹಾಗೆ. ಎಸ್ ಸರ್, ನೋಡಿದ್ರ ವೀಕ್ಷಕರೇ, ಇದು ವಿಚಾರ. ಅದಕ್ಕೇನೆ ಸ್ಥಳ ಪರಿಶೀಲನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಜಾಗವನ್ನು ನೋಡಿ ನಿರ್ಧಾರ ಮಾಡಿದಾಗ ನಿಮಗೂ ಕೂಡ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಬನ್ನಿ ಇವಾಗ. ಓಂ ಅನಘಾಯ ನಮಃ. ಇದೇನು ದಾರ ಎಲ್ಲ ಇದೆ ನೋಡಿ, ಇದನ್ನು ನಾವು ಬೆಳಗ್ಗೆಯಿಂದ ವರ್ಕೌಟ್ ಮಾಡಿ ಇವ್ರದ್ದೊಂದು ಸ್ಥಳ ಸ್ವಲ್ಪ ಇವ್ರದ್ದು ವೇರಿಯೇಷನ್ ಇದೆ, ಒಂದೇ ಲೆವೆಲ್ ಇಲ್ಲ. ಸೊ ಅವಾಗ ಈ ಮೂಲೆ ಮಟ್ಟ ಎಷ್ಟು ಇಂಪಾರ್ಟೆಂಟು, ಮೂಲೆ ಮಟ್ಟ ಯಾಕೆ ತಗೋಬೇಕು, ಮೂಲೆ ಮಟ್ಟದ ಅವಶ್ಯಕತೆ ಅದನ್ನೆಲ್ಲ ಅವರಿಗೆ ತಿಳಿಸಿ, ಆ ಪ್ರಕಾರವಾಗಿ ದಾರವನ್ನು ಕಟ್ಟಿ ಅಳತೆಗಳನ್ನ ತಗೊಂಡು ಅದನ್ನು, ಇವ್ರದ್ದು ಬಹಳ ಉದ್ದ ಒಂದು ಸೈಟ್ ಆಗಿತ್ತು, ಅದನ್ನು ವಿಭಾಗ ಮಾಡಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೀವಿ. ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ. ಇದು ನಮ್ಮ ಮೂಲೆ ಮಟ್ಟದ ಲೈನು. ಅದೇ ರೀತಿ ಇದು ಇವ್ರ ಸೈಟಿನ ಲೈನು. ಸೊ ಈ ರೀತಿಯಾಗಿ ಸೈಟು ಕ್ರಾಸ್ ಇರ್ತದೆ ಕೆಲವೊಂದ್ಸಲ. ನಾವು ಸೈಟನ್ನು 90 ಡಿಗ್ರಿಗೆ ಮೂಲೆ ಮಟ್ಟಕ್ಕೆ ಸೆಟ್ ಮಾಡಬೇಕಾಗತ್ತೆ. ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೂ ಗೊತ್ತಿದೆ. ಯಾಕಂದರೆ ನಾವು ಪ್ರತಿ ವಿಡಿಯೋದಲ್ಲೂ ಹೇಳೋದು ನಿಮಗೆ, ನಮ್ಮ ಮನೆ ರೆಕ್ಟ್ಯಾಂಗಲ್ ಇರಬೇಕು ಅಥವಾ ಸ್ಕ್ವೇರ್ ಇರಬೇಕಂತೇಳಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ರೀತಿಯಾಗಿ ಇದನ್ನೆಲ್ಲ ಅವ್ರ ಹತ್ರ ಅಳತೆಗಳನ್ನ ತಗೊಂಡು, ಒಂದು ನಕಾಶೆಯನ್ನು ತಗೊಂಡು, ಅವರು ಕೂಡ ನಮ್ಮ ಜೊತೆ ಅಷ್ಟೇ ಸಹಕಾರ ನೀಡಿ ಅವೆಲ್ಲ ಮಾಹಿತಿಯನ್ನು ಅವರಿಗೆ ನೀಡೋದಕ್ಕೊಂದು ಅನುಕೂಲ ಆಗಿದೆ. ನೋಡಿ, ಈಗ ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಆ ಮೂಲೆಯಿಂದ ಅವರ ಸೈಟ್ ಅಲ್ಲಿ ತನಕ ಇರುತ್ತೆ. ಆದರೆ ನಾವು ಎಲ್ಲ ಸಂದರ್ಭದಲ್ಲಿ ಸಂಪೂರ್ಣ ಸ್ಥಳವನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಸೈಟಿನ ಅಳತೆ ಉದ್ದ ಮತ್ತು ಅಗಲಕ್ಕೆ ಒಂದು ರೇಷಿಯೋ ಅಂತ ಇರುತ್ತೆ. ಬಹಳ ಉದ್ದವಾಗಿದ್ದಾಗ 100 ಅಡಿಗೆ 30 ಅಡಿ ಇದ್ದಾಗ ಅದು ಅಲ್ಲಿ ವಾಸ್ತು ಕೆಲಸ ಮಾಡೋದಿಲ್ಲ. ಸೊ ಅವಾಗ ನಾವು ವಿಭಾಗ ಮಾಡ್ಕೋಬೇಕಾಗುತ್ತೆ. ಆ ರೀತಿಯಾಗಿ ನಿಮಗೆ ವಿಭಾಗ ಮಾಡಿ ನಿಮ್ಮ ಮನೆಗಂತ ಒಂದು ಲೈನ್ ಫಿಕ್ಸ್ ಮಾಡಿಕೊಟ್ಟಿದ್ದೀವಿ. ಇಲ್ಲಿಂದ ನಿಮ್ಮ ಮನೇನ ಈ ಕಡೆ ತೊಗೊಳ್ಳೋಣ. ಇದು ಹಿಂದ್ಗಡೆ ಒಂದು ಸೈಟಾಗಿ ಉಳ್ಕೊಂಡಿರುತ್ತೆ. ಇನ್ ಫ್ಯೂಚರ್ ನೀವೇನೇ ಮಾಡ್ಕೋಬೇಕಂದ್ರೂ ನಿಮ್ಗೆ ಅಲ್ಲಿ ಇನ್ನೊಂದು ರಸ್ತೆ ಇರೋ ಕಾರಣ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಅದು ದಕ್ಷಿಣಕ್ಕೆ ಅದು ಈಗ ಇದು ಉಂಟಲ್ಲ, ಆ ರೋಡ್, ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಅದರಲ್ಲಿ ನಮಗೆ ದಕ್ಷಿಣದಲ್ಲಾದ್ರೆ ಕೂಡ ಅಲ್ಲಿ ನಿಮಗೆ ಹಿಂದ್ಗಡೆ ಒಂದು ರಸ್ತೆ ತಗೊಳ್ಳೋ ಆಪ್ಷನ್ ಇದೆ. ಪಶ್ಚಿಮಕ್ಕೆ ಅಥವಾ ಇಲ್ಲಿ ಪಶ್ಚಿಮ ಇದೆ, ಪಶ್ಚಿಮದಲ್ಲಿ ಉಚ್ಚ ಸ್ಥಾನ ನಮಗೆ ಪಶ್ಚಿಮಕ್ಕೆ ಇರೋದು. ಅದೇ ಪಶ್ಚಿಮಕ್ಕೆ ಈ ಕಡೆ ರಸ್ತೆ ಇದೆ, ಹಿಂದ್ಗಡೆ ಒಂದು ರಸ್ತೆ ತಗೊಳ್ಳೋ ಆಪ್ಷನ್ ಇದೆ ನಮ್ಗೆ. ಅಥವಾ ನಾವೇನ್ ಮಾಡ್ಬೋದು, ಪಶ್ಚಿಮದಲ್ಲಿ ಒಂದು ರಸ್ತೆ ಇರಬೇಕಾದ್ರೆ ಇಲ್ಲಿ ಉಚ್ಚ ಸ್ಥಾನವಾದ ಪಶ್ಚಿಮ ವಾಯವ್ಯದ ಗೇಟ್ ಅನ್ನು ತಗೊಂಡು ಈ ಸ್ಥಳವನ್ನು ಬಳಕೆ ಮಾಡಬಹುದು. ಪ್ರತಿ ದಿಕ್ಕಿಗೂ ಒಂದು ಉಚ್ಚ ಸ್ಥಾನ ಅಂತ ಇದೆ, ಒಂದು ನೀಚ ಸ್ಥಾನ ಅಂತ ಇದೆ. ಈ ಪಶ್ಚಿಮದಲ್ಲಿ ನಮಗೆ ಪಶ್ಚಿಮ ನೈಋತ್ಯನೂ ಇರುತ್ತೆ, ಪಶ್ಚಿಮ ವಾಯುವ್ಯನೂ ಇರುತ್ತೆ. ಸೊ ಪಶ್ಚಿಮ ವಾಯುವ್ಯ ಅನ್ನೋದು ನಮಗೆ ಉಚ್ಚ ಸ್ಥಾನ ಆಗಿರುತ್ತೆ. ಅಲ್ಲಿಂದ ಗೇಟ್ ಅನ್ನು ತಗೊಂಡು ಈ ಜಾಗವನ್ನು ಬಳಕೆ ಮಾಡ್ಕೋಬೋದು. ಇಲ್ಲಿ ಈ ದಾರ ಏನಿದೆ, ಇದು ಮೂಲೆ ಮಟ್ಟದ ಲೈನು. ಅಂದರೆ ನಾವು ಅಲ್ಲೇನು ಅಳತೆ ತಗೊಂಡ್ವಿ, ಆ ಸೈಟಿಗೆ ಇಲ್ಲೇನು ಅಳತೆ ಬರ್ತದೆ ಅದ್ರ ಲೈನು. ಇದು ಸೈಟಿನ ಲೈನು. ಆದರೆ ನಮ್ಮ ಸೈಟ್ ಡೈಮೆನ್ಷನ್ ಆಡ್ ಆಗಿದೆ, ಇವನ್ ಆಗಿಲ್ಲ.
ಸೊ ಅವಾಗ ನಾವು ನಮ್ಮ ಕಾಂಪೌಂಡ್ ಎಲ್ಲಿ ಬರ್ಬೇಕಂದ್ರೆ ಇವನ್ ಇರೋ ಕಡೆ ಬರಬೇಕು. ಆಡ್ ಇರೋದನ್ನ ನಾವು ಹೊರಗಡೆ ಬಿಡಬೇಕಾಗತ್ತೆ. ನಾವು ಇವತ್ತು ಈ ಒಂದು 2 ಅಡಿನ ನಮ್ದು ಅಂತ ಹೋದ್ರೆ ನಾಳೆ ನಾವು ವಾಸ್ತು ವಿಚಾರದಲ್ಲಿ ತಪ್ಪು ಮಾಡ್ಕೋತೀವಿ. ಅದಕ್ಕೆ ಅದರಿಂದ ಆಗೋ ದೋಷ ಪರಿಣಾಮ ನಾವು ಎದುರಿಸ್ಬೇಕಾಗಿ ಬರುತ್ತೆ. ಇದಕ್ಕೆ ಈಗ ನಾವು ಟಚ್ ಮಾಡ್ಕೊಂಡು ಏನಾದ್ರೂ ಗಿಡ ಮಾಡುದು ಅಲ್ಲ, ಅದಕ್ಕೆ ಈ ಕಾಂಪೌಂಡ್ ಗೆ ಟಚ್ ಮಾಡಬಹುದು, ಕಾಂಪೌಂಡ್ಗೆ ಟಚ್ ಮಾಡಬಾರದು, ಅದನ್ನ ಮಾಡಬಾರದು ಅಲ್ಲ. ಈಗ ನಾವು ಮಣ್ಣು ಹಾಕಿ ಸ್ವಲ್ಪ ಎತ್ತರ ಇಲ್ಲಿ ಒಂದು ದಂಡೆಯಾಗಿ ಕಟ್ಟಿ ಇಲ್ಲ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಂಗೆ ಓಪನ್ ಆಗಿ ಇರ್ಬೇಕು, ಅದು ಈ ನೆಲದ ಲೆವೆಲೇ ಇರ್ಬೇಕು. ಅದಕ್ಕೆ ನಾವು ಎತ್ತರ ಕಟ್ಟಿ ಅದನ್ನೆಲ್ಲ ಬಾಕ್ಸ್ ತರ ಮಾಡಬಾರ್ದು. ಅದು ಮತ್ತೆ ಬೆಳೆದಿರೋ ದೋಷನೇ ಕೊಡುತ್ತೆ. ಅದಕ್ಕೆ ಅದನ್ನ ಹಂಗೆ ಓಪನ್ ಆಗಿ ಬಿಟ್ಟು ಅಲ್ಲಿ ಏನಾದ್ರು ನೀವು ನಾನೇನ ಕೇಳ್ತಿದ್ದೀನಿ ನಿಮ್ಗೆ, ಈ ಮನೆಗೆ ಇದು ನೈಋತ್ಯ ಮೂಲೆ. ಹೌದು. ಈ ಮನೆಗೆ ಸೇಫ್ಟಿಗೋಸ್ಕರ ನಾನೇ ಅಂತ ಇಲ್ಲಿ ಗಿಡಗಳು ಹಾಕೊಳ್ಳಿ, ಅವಾಗ ಈ ಮನೆಗೆ ದೃಷ್ಟಿ ಬೀಳೋದಿಲ್ಲ. ಯಾಕಂದ್ರೆ ಅಲ್ಲಿಂದ ಒಂದು ರಸ್ತೆ ಬರ್ತಾ ಇದೆ, ಆ ರಸ್ತೆ ಹಿಂಗ್ ತಿರುಗುತ್ತೆ. ಆದ್ರೂ ಸಹಿತ ಆ ರಸ್ತೆಯಿಂದ ಬರ್ತಕ್ಕಂತಹ ವೆಹಿಕಲ್ಸ್ ಇರ್ಬೋದು, ಜನಗಳಿರ್ಬೋದು, ಅವ್ರ ದೃಷ್ಟಿ ಈ ಮನೆ ಮೇಲೆ, ಅದು ಎಸ್ಪೆಷಲಿ ನೈಋತ್ಯ ದಿಕ್ಕಿನ ಮೇಲೆ ಬೀಳೋದು ಬೇಡ ಅನ್ನೋ ಕಾರಣಕ್ಕೆ ನಿಮ್ಗೆ ಗಿಡಗಳು ಹಾಕೊಳ್ಳೋದಕ್ಕೆ ನಾವು ಮಾಹಿತಿ ಕೊಡ್ತೀವಿ. ಆ ಪ್ರಕಾರ ಮಾಡ್ಕೊಳ್ಳಿ. ಯಾಕಂದ್ರೆ ಡೈರೆಕ್ಟ್ ಇದು ಭೂಮಿಯ ಇದರಿಂದ ಮಾಡ್ಬೇಕು, ಇದು ಮಾಡಿ ಎತ್ತರ ಏನು ಕಟ್ಟೋ ಆಗಿಲ್ಲ. ಇದು ಇಟ್ಟಿಗೆಲಿ ಈಗ ಜಸ್ಟ್ ಇದು ಸಹ ಇಡ್ಬೋದು. ಈಗ ಒಂದು ಜಸ್ಟ್ ಇದು ಮಾಡಿಲ್ಲ, ಈಗ ಭೂಮಿ ಅಡಿಯಿಂದಲೇ ಈಗ ಒಂದು ಇಟ್ಟಿಗೆ ಇಟ್ಕೊಂಡು ಬರ್ತಾರಲ್ಲ, ಹಾಗೆ ಮಾಡ್ಕೊಂಡು ಅಡಿಯಿಂದ ಮಣ್ಣು ಎತ್ತರ ಮಾಡಬಹುದು. ಇಲ್ಲಿ ಮಾಡಬಾರ್ದು, ಖಾಲಿ ಭೂಮಿ ಅಡಿಗಿಂದಲೇ ಇದು ಮಾಡುದು. ಅದ್ರಲ್ಲಿ ನಿಮ್ಗೆ ಈ ಅಶೋಕ ಮರಗಳು ಬೇಗ ಬೆಳಿತವೆ. ಅದು ಬೇರು ನಮ್ಮ ಇದಕ್ಕೆ ಕಾಂಪೌಂಡ್ ಒಂದೇ ಬೇರದು, ಅದಕ್ಕೆ ಸ್ಪ್ರೆಡ್ ಆಗುದಿಲ್ಲ. ಇಲ್ಲ ಒಂದೇ ಬೇರದು, ಅದು ಸ್ಪ್ರೆಡ್ ಆಗಿರೋದು ನಿಮ್ ಕಾಂಪೌಂಡ್ಗೆ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಹೇಳೋದು, ಇನ್ನೇನಿಲ್ಲ. ಮತ್ತೆ ಅದು ಹಿಂಗ ಹರಡ್ಕೊಳುತ್ತೆ, ಹರಡ್ಕೊಂಡಾಗ ನಿಮ್ಗೆ ಈ ಜಾಗಕ್ಕೆ ನಿಮ್ಗೆ ಸೇಫ್ಟಿ ಕೊಡುತ್ತೆ. ಇಲ್ಲಿಂದ ಆ ಕಡೆಗೆ ನಿಮ್ ಗೇಟ್ ಬರುತ್ತೆ. ಸೊ ಇಲ್ಲಿಂದ ಆ ಕಡೆ ಗೇಟ್ ಬರುವಾಗ ನೀವು ಇಲ್ಲಿ ಹಾಕೊಂಡಿರ್ತೀರ ಗಿಡನ, ಅದೇನು ತೊಂದರೆ ಇಲ್ಲ. ಅಲ್ಲಿಂದ ಬೇಕಾದ್ರೆ ಹಿಂದ್ಗಡೆ ಗೇಟ್ ಇದನ್ನ ಹಾಕೊಳ್ಳಿ. ಅದೇ ಅಲ್ಲಿಂದ ಅಷ್ಟು ಅದು ಹಿಂದಕ್ಕೆ ಬರ್ತದೆ. ಇಲ್ಲಿ ಬಂತಲ್ಲ ನಿಮ್ದು, ನಾವ್ ಇಲ್ಲಿ ತನಕ ತಗೋತಾ ಇದ್ದೀವಿ. ಈ ಮರದ ಲೈನಿಗೆ ತಗೊಂಡ್ಬಿಡಿ, ಈ ಮರ ಉಳಿಸ್ಕೋಬಹುದು. ಅವಾಗ ಈ ಮರದ ಲೈನಿಗೆ ನೀವು ಹಾಕೊಂಡ್ರೆ ಇಲ್ಲೂ ಹಾಕೊಂಡು, ಈಗ ನಾವು ಕಲ್ಪವೃಕ್ಷ ಅನ್ನೋ ಕಾರಣಕ್ಕೆ ನಮ್ಗೆ ಕರೆಕ್ಟ್ ಜಾಗದಲ್ಲಿ ನೈಋತ್ಯದಲ್ಲೇ ಇದೆ. ಇದು ನೈಋತ್ಯ ಜಾಗದಲ್ಲಿ ಇರುವಂಥದ್ದು ಬಹಳ ಒಳ್ಳೇದು ತೆಂಗಿನ ಮರ ಇದ್ದಾಗ. ಸೊ ಅದನ್ನು ಉಳಿಸ್ಕೊಂಡೇ ಮಾಡೋಣ. ನಿಮ್ಗೆ ಇನ್ನೂ ಒಂದು ಅಂದ್ರೆ, ನೀವು ಬೇಕಾದ್ರೆ ಇಲ್ಲಿ ತನಕ ತಗೋಬಹುದು ನಿಮ್ ಕಾಂಪೌಂಡ್ ಅನ್ನ, ಪೂರ್ತಿ ಕಾಂಪೌಂಡ್ ಒಳಗೇನು ಮಾಡ್ಕೋಬಹುದು, ಅದರಲ್ಲಿ ಏನು ತಪ್ಪಿಲ್ಲ. ಕಾಂಪೌಂಡಿಂದ ನಮ್ಮ ಒಂದು ಸೈಟು ಈ ತರ ಬರುತ್ತೆ. ಇಲ್ಲಿಗೆ ಬಂದಾಗ ಈ ಒಂದು ಏನು ವೈರ್ ಇದೆಯೋ, ಇಲ್ಲಿಗೆ ಒಂದು ಸೈಟ್ ಆಯ್ತು, ಇಲ್ಲಿಂದ ಅಲ್ಲಿಗೆ ಅಂದ್ರೆ ಇದಿಷ್ಟು ಒಂದು ಸೈಟು, ಅದ್ರ ಮುಂದೆ ಆ ಕಡೆ ಇನ್ನೊಂದು ಸೈಟು. ಸೊ ಇದು 2 ಸೈಟಾಗಿ ಡಿವೈಡ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಒಂದು ಡಿವೈಡ್ ಮಾಡುವಂಥದ್ದು, ಒಂದು ಪಾರ್ಟಿಷನ್ ಮಾಡುವಂಥದ್ದು ಅವಶ್ಯಕ ಇರುತ್ತೆ. ನೀವು ಫೋನಲ್ಲಿ ಕೇಳಿದಾಗ ನಾನು ಅದೇ ಹೇಳಿದೆ, ಇದು ಬಹಳ ಉದ್ದ ಆಗುತ್ತೆ, ಡಿವೈಡ್ ಮಾಡಿ. ನೀವು ಒಪ್ಕೊಂಡ್ರಿ. ಸೊ ನೋಡಿ, ಅವಾಗ ಇಲ್ಲಿ ಬಂದಾಗ ಕೂಡ ನಮ್ಗೆ ಐಡಿಯಾ ಬಂತು, ನಾವು ನಿಮಗೆ ಅದ್ರ ತಕ್ಕನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಬಂದಾಗ? ಆ ಮಾಹಿತಿ ಎಲ್ಲ ನಿಮಗೆ ಇಷ್ಟ ಆಯ್ತಾ ಸರ್? ಹೇಗೆ? ಅದೇ ನಾನು ನಿಮ್ಮ ವಿಡಿಯೋದಲ್ಲಿ ನೋಡಿ ನೀವು ಅಂದ್ರೆ ಎಕ್ಸ್ಪ್ಲೈನ್ ಮಾಡುವ ಇದನ್ನು ನನಗೆ ಖುಷಿಯಾಗಿ ನಾನು ನಿಮ್ಮನ್ನು ಕರೆಸಿದೆ. ಅಂದ್ರೆ ನಾನು ತುಂಬಾ ವಾಸ್ತು ತುಂಬಾ ಚೆನ್ನಾಗಿದೆ ಇದೆ ಯೂಟ್ಯೂಬ್ ಅಲ್ಲಿ, ಎಲ್ಲರೂ ನಾನು ನೋಡ್ತೀನಿ. ಆದ್ರೆ ಅವರ ಒಂದು ಹೇಳುವ ರೀತಿ ನನಗೆ ಅದು ಲೈಕ್ ಆಗ್ಲಿಲ್ಲ. ನೀವು ಒಂದು ಎಕ್ಸ್ಪ್ಲೈನ್ ಮಾಡೋ ರೀತಿ ನನಗೆ, ಮತ್ತೆ ಆ ಒಂದು ಕರೆಕ್ಟ್ ಕ್ಲಾರಿಟಿ ಆಗಿ ನೀವು ಹೇಳಿದ್ದು, ಅದಕ್ಕೆ ನನಗೆ ಖುಷಿಯಾಗಿ ನಾನು ಮತ್ತೆ ನಿಮ್ಮನ್ನೊಂದು ಇದು ಮಾಡಿದ್ವಿ, ವಿಸಿಟ್ ಮಾಡ್ಲಿಕ್ಕೆ. ಹಾಗೆ ಸರ್, ಅದು ನೀವು ಹೇಳಿದ್ರಲ್ಲ ಪ್ಲಾನಿಂಗ್ ನೀವು ಇಲ್ಲಿ ಸಾಕಷ್ಟು ಕಡೆ ಮಾಡಿಸಿದ್ರಿ ಅಂತ, ಆಮೇಲೆ ನೀವು ಸ್ವಲ್ಪ ಗ್ಯಾಪ್ ಎಲ್ಲ ತಗೊಂಡ್ರಿ ನಮ್ಮನ್ನ ಕರ್ಸ್ಬೇಕಾದ್ರೆ. ಆ ಗ್ಯಾಪ್ ತಗೊಳೋ ಕಾರಣ ಏನೋ, ಅದು ಹೇಗೆ ಸ್ವಲ್ಪ ನಮ್ಗೂ ಹೇಳಿ. ನಾನು ಅದೇ ಮನೆಯದು ಪ್ಲಾನ್, ನಾನೀಗೊಂದು ಹೊಸ ಮನೆ ಮಾಡ್ಬೇಕು ಅಂತ ಮನಸ್ಸಲ್ಲಿ ಬಂದಾಗ, ನಮ್ಮ ಮಂಗಳೂರಿನಲ್ಲೇ ತುಂಬಾ ಜನ ಇಂಜಿನಿಯರ್ಸ್ ಇದ್ದಾರೆ, ಮತ್ತೆ ವಾಸ್ತುನವರ್ಸ್ ಇದ್ದಾರೆ. ಅವರ ಹತ್ರ ನಾನು ವಾಸ್ತು ವಿಚಾರವಾಗಿ ಹಾಗೆ ಪ್ಲಾನ್ ನ ವಿಚಾರವಾಗಿ ನಾನೊಂದು 4 ಜನ ಅವರ ಹತ್ರ ಪ್ಲಾನ್ ಮಾಡಿಸಿದ್ದೇನೆ. ಇದು ಅವರ ಹತ್ರ ಇದು ತೋರಿಸಿದ್ದೇನೆ. ಆದ್ರೂ ನನಗೆ ಮನಸ್ಸಿಗೆ ಏನೋ ಆ ಒಂದು ಪ್ಲಾನ್ ನಲ್ಲಿ ನೆಮ್ಮದಿ ಇಲ್ಲ. ಅದೇ ನನ್ಗೆ ಒಂದು ಅದನ್ನು ಮಾಡ್ಬೇಕು, ಆ ರೀತಿಯಲ್ಲಿ ಮಾಡುವ ಅಂತ ನನ್ಗೆ ಒಂದು ಮನಸ್ಸಿಗೆ ಏನೋ ಒಂದು ಇಚ್ಛೆ ಬರ್ತಾ ಇರ್ಲಿಲ್ಲ. ಹಾಗೆ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡುವಾಗ ಅನಘ ವಾಸ್ತು ಅಂತ ಇದು ಮಾಡಿ ಅದರಲ್ಲಿ ಒಂದು ಇದು ಬರ್ತಿತ್ತು. ಅದಕ್ಕಿಂತ ಮುಂಚೆ ನಿಮ್ಗೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಆದ್ಮೇಲೆ ನಾನೊಂದು 2 ವಾರ ಬಿಟ್ಟು ನಾನು ಅಂದ್ರೆ ಬೇರೆ ಇವರ ನಮ್ಮ ಈ ಮಂಗಳೂರಿನವರ ಹತ್ರ ವಾಸ್ತು ಹತ್ರ ಎಲ್ಲ ಇದು ಮಾಡಿದಾಗ ಅವರ ಅಂದ್ರೆ ಆ ಪಾಸಿಟಿವ್ ಆಗಿ ಅವರಿಗೆ ನಂಗೆ ಏನು ಸಜೆಷನ್ ಕೊಡ್ಲಿಲ್ಲ. ತೊಂದ್ರೆ ಇಲ್ಲ, ಅದು ಮಾಡ್ಬೋದು, ಅದೇ ತೊಂದ್ರೆ ಇಲ್ಲ, ಅದು ಹಾಗೆ ಹೀಗೆ ಅಂತ ಏನೇ ಹೇಳಿದ್ರು. ಅದಕ್ಕಾಗಿ ನಾನು ದೇವರಿಗೆ ನನ್ನ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಪಾದದ ಇದರಲ್ಲಿ 4 ಇಂಜಿನಿಯರ್ನವರ ಹೆಸರುಗಳನ್ನು ಬರೆದು ನಾನು ಅವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿದೆ. ನಂಗೆ ಯಾರು ನಿಮ್ಗೆ ಒಂದು ಒಳ್ಳೆ ನಂಗೆ ಇದು ಕೊಡ್ತಾರೆ ಸಜೆಷನ್, ನಿಮ್ಗೆ ಯಾವ್ದು ಒಂದು ಒಳ್ಳೆ ಮನೆ ಮಾಡ್ಲಿಕ್ಕೆ ನಂಗೆ ಯಾರು ಇದು ಕೊಡ್ತಾರೆ,
ನೀನೇ ತೋರಿಸಿಕೊಡು ಅಂತ. ಹಾಗೆ ನಾನು ಇದರಲ್ಲಿ ತೆಗೆಯುವಾಗ ಅನಘ ವಾಸ್ತು ಅಂತ ಹೆಸರು ಬಂತು. ನಾನು ಆಂಜನೇಯಂದು ಭಕ್ತನೆ, ಅದ್ರಲ್ಲೂ ಅನಘ ಅವರದ್ದು ಮೊದಲು ಬರೋದೇ ಆಂಜನೇಯ ಅಂದಿದ್ದು. ಹಾಗಾಗಿ ದೇವರು ಏನೋ ನಮ್ಗೆ ಅವರೇ ಕಳಿಸಿದ್ದಾರೆ ಅಂತ ಎನಿಸಿ ಅನಘ ವಾಸ್ತುವನ್ನು ನಾನು ಸಂಪರ್ಕಿಸಿ ಈ ನಮ್ಮ ಒಂದು ಮನೆಯ ಪ್ಲಾನ್ ಅನ್ನು ಮಾಡ್ಲಿಕ್ಕೆ ಅವರಿಗೆ ವಹಿಸಿದ್ದೇನೆ. ಇನ್ನು ಇದು ನಿಮ್ಗಷ್ಟೇ ಅಲ್ಲ, ಇದು ನಮಗೂ ಒಂದು ಕಟೀಲು ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಅಂತಾನೆ ಭಾವಿಸ್ತೀವಿ. ಈ ವಿಚಾರ ನೀವು ಹೇಳಿದ್ ನನಗೆ ಬಹಳ ಅಂದ್ರೆ ಎಷ್ಟು ಆನಂದ ಆಗ್ತಾ ಇದೆ ಅಂದ್ರೆ ಬಹಳ ಸಂತೋಷ ಆಗ್ತಾ ಇದೆ. ನೀವೊಂದು ಒಳ್ಳೆ ಅಂದ್ರೆ ಇಷ್ಟು ದೂರ ಬಂದಿದ್ದಕ್ಕೆ ನನಗೆ ಇವಾಗ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು. ಇಲ್ಲದೆ ನಮ್ಗೆ ಮಂಗಳೂರಲ್ಲಿ ತುಂಬಾ ಜನ ಇದ್ದಾರೆ, ಆದ್ರೆ ನಂಗೆ ಅದೊಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಲಿಲ್ಲ, ಅದಕ್ಕಾಗಿ ನಾನು ನಿಮ್ಮನ್ನು ಸಂಪರ್ಕಿಸಿದಾಗ. ಓಕೆ, ನಮಗೆ ಏನಂತಂದ್ರೆ ನಮ್ಮ ಒಂದು ಯಾರು ನಮ್ಮನ್ನ ಸಂಪರ್ಕ ಮಾಡ್ತಾರೆ, ಯಾರು ನಮ್ಮ ಸೇವೆಯನ್ನು ಬಯಸ್ತಾರೆ, ನಾವು ಎಷ್ಟೇ ದೂರ ಇದ್ರೂ ಅವ್ರನ್ನ ತಲುಪಿ ಅವ್ರಿಗೆ ಸೇವೆ ಕೊಡೋದು ನಮ್ಮ ವೃತ್ತಿ ಧರ್ಮ ಆಗಿದೆ. ಆ ವೃತ್ತಿ ಧರ್ಮದಂತೆ ನಾವು ಬಂದು ನಮಗೇನು ಮಾಹಿತಿ ಕೊಡೋಕ್ಕೆ ಸಾಧ್ಯ ಇದೆ, ಇಲ್ಲಿ ಹೆಂಗೆ ಬೆಟರ್ ಮಾಡ್ಬೋದು. ವಾಸ್ತು ಅನ್ನೋಂಥದ್ದು ಒಂದು ಫ್ಯಾಮಿಲಿಯನ್ನು, ಸಂಪೂರ್ಣ ಫ್ಯಾಮಿಲಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ರಕ್ಷಣಾ ಕವಚ. ಯಾವ ರೀತಿಯಾಗಿ, ಯಾಕಂದರೆ ಅವ್ರ ಮನೆ ಇನ್ನೂ ಕಟ್ಟಬೇಕು. ಈಗ ಇಲ್ಲಿರೋ ಮನೆಯನ್ನೆಲ್ಲ ತೆಗೆದು ಮನೆಯನ್ನು ಕಟ್ಟಬೇಕಾಗುತ್ತೆ. ಸೊ ಆ ಮನೆ ತೆಗಿಬೇಕಾದ್ರೆ ಏನು ಪ್ರೊಸೀಜರ್ ಇದೆ, ತೆಗೆದ ಮೇಲೆ ಅದನ್ನು ಹೇಗೆ ಮಾಡ್ಕೋಬೇಕು, ಶುದ್ಧೀಕರಣ ಹೇಗೆ ಮಾಡ್ಕೋಬೇಕು, ಇವನ್ ವಿಡಿಯೋ ಕೊಟ್ಟರು ಸಹಿತ ಅವ್ರಿಗೆ ನಾನು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ಅವರಿಗೆ ಒಂದು ವಿಚಾರಗಳನ್ನು ತಿಳಿಸಿ ಮನವರಿಕೆ ಮಾಡಿಕೊಟ್ಟಿರೋದು. ಯಾಕಂದರೆ ವಿಡಿಯೋಗಳನ್ನ ನೋಡಿರ್ತಾರೆ, ನಮ್ಮನ್ನು ಹತ್ತಿರದಲ್ಲಿ ನೋಡಿದಾಗ ಅವರಿಗೆ ಇನ್ನೂ ಒಂದು ಸ್ವಲ್ಪ ಕೇಳಬೇಕು ಅನಿಸುತ್ತೆ. ನಾವು ಯಾವುದೇ ಗಡಬಡಿಯನ್ನು ಮಾಡದೇನೆ ಅವರಿಗೆ ಸಂಪೂರ್ಣ ಮಾಹಿತಿ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಆ ರೀತಿಯಾಗಿ ಕೊಟ್ಟಿದ್ದೀವಿ. ಹೌದು, ಅದೇ ಇವರು ನಮ್ಮನ್ನು ಸಂಪರ್ಕ ಮಾಡಿ ನಮಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಯಾವುದೇನೆಲ್ಲ ಡೌಟ್ ಉಂಟು ಅದೆಲ್ಲ ಕ್ಲಿಯರ್ ಮಾಡ್ಲಿಕ್ಕೆ. ಇನ್ನದೇ ನಮ್ಮ ಪ್ಲಾನ್ ಈಗ ಹೇಗೆ ಬರ್ತದೆ ಅಂತ ಅದರ ಮೇಲೆ ನಾವು ನೋಡ್ಕೊಂಡು ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದಾ ಇಲ್ವಾ ಅಂತ ನಾವು ಪ್ಲಾನ್ ನೋಡಿ ಹೇಳ್ಬೋದು. ಹಾಗೆ ಅದು ಖಂಡಿತವಾಗಿ ನಿಮ್ಮ ಸಂತೋಷ ಪಡಿಸೋ ಜವಾಬ್ದಾರಿ ನಮ್ದು. ಯಾಕಂದ್ರೆ ಪ್ಲಾನಿಂಗ್ ಅಂತ ಬಂದಾಗ ನಾವು ಸಾಕಷ್ಟು ಜನರಿಗೆ ಪ್ಲಾನಿಂಗ್ ಕೊಟ್ಟಿದ್ದೀವಿ. ಪ್ಲಾನಿಂಗ್ ತಗೊಂಡವ್ರ ರಿವ್ಯೂ ಸಹ ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಅವೆಲ್ಲ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ನೀವು ನಮ್ಮ ಜೊತೆ ಈಗ ಇರ್ತೀರಾ, ಯಾಕಂದರೆ ಪ್ಲಾನಿಂಗ್ ಹಂತದಲ್ಲಿ ನಮ್ಮ ಜೊತೆ ಇರ್ತೀರಾ. ಹಂತವಾಗಿ ನಾವು ನಿಮಗೆ ಚರ್ಚೆ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ನೀವು ಯಾರ್ಯಾರು ಇರ್ತೀರಾ ಮನೆಯಲ್ಲಿ, ಅದೆಲ್ಲ ಒಂದು ತಿಳ್ಕೊಂಡು ಆ ಪ್ರಕಾರವಾಗಿನ ಪ್ಲಾನಿಂಗ್ ಕೊಟ್ಟಾಗ ಖಂಡಿತವಾಗಿ ನಿಮ್ಮನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡುವ ಒಂದು ಜವಾಬ್ದಾರಿ ನಮ್ದಿದೆ. ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಅದೇ ನೀವೊಂದು ಪ್ಲಾನ್ ಮಾಡುವಾಗಿದ್ದು ಅದಕ್ಕೆ ಜಾತಕ ಬೇಕು, ನಮ್ದು ಇದು ಬೇಕು ಅಂತ ಕೇಳಿದ್ದಲ್ಲ. ಹೌದು, ಅದನ್ನ ನಾನು ತಗೋತೀನಿ. ನಿಮ್ಮ ಹತ್ರ ಎಲ್ಲ ಮಾಹಿತಿಯನ್ನ ತಗೊಂಡು ಅದ್ರದ್ದು ಏನು ಯೂಸ್ ಅಂತ ಅದು ನಮ್ಗೆ ಅಂದ್ರೆ ಅದು ಮನೆ ಯಜಮಾನನ ಜಾತಕವನ್ನ ನೋಡ್ತೀವಿ ಮುಖ್ಯವಾಗಿ, ಮನೇಲಿ ಎಲ್ಲರದು ಅಂತಲ್ಲ. ಯಾಕಂದ್ರೆ ಮನೆ ಶುರು ಮಾಡಂದ್ರೆ ಎಲ್ಲಿ ತನಕ ಮುಗಿಯಕ್ಕೆ ಇವ್ರಿಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಬೇಗ ಮುಗಿಸ್ಬೇಕು, ಇವರು ಯಾವ ಟೈಮಲ್ಲಿ ಇವರು ಕೈ ಹಾಕಿದ್ರೆ ಎಷ್ಟು ಬೇಗ ಮುಗಿಸ್ಬೋದು, ಅದೆಲ್ಲ ವಿಚಾರ ಅದ್ರಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಒಂದು ನಮ್ಗೆ ಹಣಕಾಸಿನ ವ್ಯವಸ್ಥೆ ಕೂಡ ಬರಬೇಕು, ಇನ್ನೊಂದು ಇಚ್ಛಾಶಕ್ತಿ ಅದನ್ನ ಮಾಡ್ತಕ್ಕಂಥ ಒಂದು, ಮತ್ತೆ ಯಾವೆಲ್ಲ ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾವೆ ಆ ಗ್ರಹಗಳನ್ನ ನಿಮಗೆ ನಾವು ಒಂದಷ್ಟು ರೆಮಿಡಿಗಳನ್ನ ಕೊಡ್ತೀವಿ. ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಗ್ರಹಗಳನ್ನ, ಕೆಲವೊಂದು ಸಪೋರ್ಟ್ ಮಾಡ್ತಾ ಇರಲ್ಲ, ಅದಕ್ಕೆ ದಾನಗಳನ್ನ ಕೊಡ್ತೀವಿ. ಸೊ ಅವು ನಿಮಗೆ ಬ್ಯಾಲೆನ್ಸ್ ಮಾಡಿ ಮನೆಯನ್ನು ಬೇಗ ಮುಗಿಸೋ ಅಲ್ಲಿ ನಿಮಗೆ ಹಣಕಾಸಿನ ಫ್ಲೋನು ಇರಬೇಕು, ಕೆಲಸಗಾರರು ಬಂದವರು ಕೂಡ ನಿಮ್ಮ ಮಾತು ಕೇಳಬೇಕು. ಅದು ಮುಗಿಯೋ ತನಕ ನೀವು ಆ ಒಂದು ಕೆಲಸದಲ್ಲಿ ಯಾವುದೇ ಡೌಟ್ಗಳಿರಬಾರ್ದು. ಆ ಎಲ್ಲ ಕಾರಣಕ್ಕೆ ನಾವು ಅದನ್ನೆಲ್ಲ ತಗೋತೀವಿ. ಮತ್ತು ನಾವು ಬಾಗಿಲು ಸೆಟ್ ಮಾಡುವಾಗ ಮನೆಯವರೆಲ್ಲ ಹೆಸರು ತಗೊಂಡು, ಮುಖ್ಯವಾಗಿ ಬಾಗಿಲು, ನಾವು ಹೆಸರಿಗೆ ತಕ್ಕ ಬಾಗಿಲು ಅನ್ನೋದು ನಮ್ಮ ಕಾನ್ಸೆಪ್ಟು. ನಿಮ್ಮೆಲ್ಲರ ಹೆಸರಿಗೆ ಯಾವ್ದು ಸೂಟೇಬಲ್ ಇದೆ, ಯಾವ ರೂಮಿಗೆ ರೂಮಿಗಲ್ಲ, ಮನೆಗೆ ಮುಖ್ಯ ಬಾಗಿಲು ಕೊಡಬೇಕಾದ್ರೆ ನಾವು ಚೆಕ್ ಮಾಡ್ತೀವಿ. ಅಲ್ಲಿ ಚೆಕ್ ಮಾಡಿ ಯಾವ್ದು ತುಂಬಾ ಶ್ರೇಷ್ಠ ಬಾಗಿಲಿದೆ, ಒಂದು ಬಾಗಿಲು ಕೊಡೋದಾ, ಮನೆಗೆ 2 ಬಾಗಿಲು ಕೊಡಬೇಕಾಗತ್ತಾ, ಸೊ ಇವೆಲ್ಲ ನಾವು ನೋಡಿ ನಿರ್ಧಾರ ಮಾಡಿ ನಿಮಗೆ ಆ ಬಾಗಿಲುಗಳನ್ನೆಲ್ಲ ಸೆಟ್ ಮಾಡ್ಕೊಳ್ತೀವಿ. ಸೊ ಈ ರೀತಿಯಾಗಿ ನಮ್ಮ ಒಂದು ಪ್ರಯತ್ನ ಇರುತ್ತೆ. ನಿಮ್ಗೆ ಅದೆಲ್ಲ ಪ್ರೊಸೆಸ್ ನಿಮಗೆ ನೋಡ್ತೀರಾ ನೀವೇನೆ. ಸೊ ಪ್ಲಾನಿಂಗ್ ಆದಮೇಲೆ ನೀವು ಇನ್ನೊಂದು ರಿವ್ಯೂ ನೀವೇ ಕೊಡ್ತೀರಾ ಅನ್ನೋ ಒಂದು ಮಾತನ್ನು ನಾನು ಹೇಳ್ಬೋದು ಅಷ್ಟೇ. ಅದೇ ನೀವು ಕೊಟ್ಟ ಪ್ಲಾನ್ ಅಲ್ಲಿ ನಮ್ಗೆ ಆದಷ್ಟು ಬೇಗ ಆಗುವಂತ ಒಂದು ಯೋಗ ಬಂದ್ರೆ ನಮಗೂ ಭಾರಿ ಖುಷಿ. ಖಂಡಿತ ನಿಮ್ಮ ಹೊಸ ಮನೆ ಕಟ್ಟುವಂತಹ ಒಂದು ಏನು ಕನಸಿದೆಯೋ ಅದು ಆದಷ್ಟು ಬೇಗ ನನಸಾಗಲಿ ಅಂತ ಕೇಳ್ಕೋತಾ, ನಮ್ಮ ಜೊತೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ನಮಗೊಂದು ಸಹಕರಿಸಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಇದೇ ರೀತಿ ಇನ್ನು
ಸಾಕಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಆನಗ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತಾ ನಮಸ್ಕಾರ, ಧನ್ಯವಾದಗಳು.